ಸರ್ ಏನಿಲ್ಲ ಅದೇ ಒಂದು ವಿಚಾರಕ್ಕೆ ಯಾವ ಪೇಪರ್ ಇಲ್ಲ ನಾವೇನು ಹೇಳೋದು ನನ್ನ ಕಡೆ ಇಲ್ಲಿ ಪೇಪರ್ ಕೊಟ್ಟು ಇಷ್ಟನ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಬಹಳ ಚರ್ಚೆ ಆಯ್ತು 2-3 ದಿವಸದಿಂದ ಅದಕ್ಕೊಂದು ಸ್ವಲ್ಪ ಏನು ಕ್ಲಾರಿಫಿಕೇಶನ್ ಕೊಡಬೇಕು. ಏನು ಸ್ಪಷ್ಟೀಕರಣ ಕೊಡೋದು ಹೇಳು. ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಹೌದು ಇಡೀ ಕೇಸ್ ಆಗಿದ್ದು ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ದು ನಿಜ. ಅದರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆ ದಾಳಿಯನ್ನು ರಾಜಕೀಯ ಪ್ರೇರಿತ ಅಂತೀರೋ? ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೇ. ಇನ್ನು ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ರಾಜಕೀಯದ ಆಫೀಸರ್ ಅವರು ರಾಜಕೀಯ ಕರ್ನಾಟಕ ಸಂಬಂಧಪಟ್ಟಂತೆ ಆ ರೀತಿ ಆಗಿದ್ದ ಅಪರೂಪ. ಏನಂದ್ರೆ ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನ ರೇಡ್ ಮಾಡಿ ಭಾಳ ರೇ ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಅವ್ರು ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ ಅದು. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲಿ ಅವ್ರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇಡಿ ಅವರು ಕರಪ್ಷನ್ನಲ್ಲಿ ತನಿಖೆ, ಇಟ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವುದ ಕೇಸ್ ಇದೆ. ಇನ್ನೊಂದಾಗಿತ್ತು, ಅದು ಸ್ಕ್ರಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಅದು FIRದು. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಅಲ್ಲ, ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಗೊಂದಲ ಇದೆ ಸ್ವಲ್ಪ. ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಅದು ಹಳಿದ ಇರಬೇಕು ನನ್ನ ಲೆಕ್ಕಲ್ಲಿ. ನನಗೆ ರದ್ದಾಗಿದೆ ಅದು. ಅವಾಗೇ ಹೈಕೋರ್ಟ್ನವ್ರು ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ಅದು ನೋಡ್ರಿ, ಅದಕ್ಕೆ ಕಾನೂನು ಇದೆ. ಅವ್ರು ಅದೇ ಹೇಳ್ತಲ್ಲ, ಅವ್ರು ಏನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗೆ ಡಿಪೆಂಡ್ ಇಲ್ಲ. ಸರ್ ಈಗ ತಾವು ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್, ಬೆಳಗಾಂದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡೆತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾವ ಥರ ಈಗ ಇದು ಮಾಡ್ತಾರೆ ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್? ಅಲ್ಲ, ನಮಗೆ ಉಸ್ತುವಾರಿ ಅಂತ ಇಲ್ಲ. ಒಳ್ಳೆ ಇದು ಬರಗಾಲ, ನೀರಿನ ಸಮಸ್ಯೆ, ಇದನ್ನು ಮೀಟಿಂಗ್ ಮಾಡಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ ಅದು. ಅಂದ್ರೆ ಈಗ ಯಾರೋ ಮಂತ್ರಿ ಇಲ್ಲರಲ್ಲ, ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ ಅದು. ಅದೇ ನೋಡಲ್ಲ, ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಅದು. ಅದು 6 ಮಂತ್ ನಂತರ ಗೊತ್ತಾಗಲ್ಲ, ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ. ಮೊದಲನೇ ಮಾತು ನಮಗೆ ಕನ್ಫ್ಯೂಸ್ ಇರ್ತು. ಇವರು ಭ್ರಷ್ಟಾಚಾರ ಮೇಲೆ ಹೆಂಗೆ ಇಡೀ ರೇಡ್ ಮಾಡಿದ ಅನ್ನೋದು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ, ಅದನ್ನು ಅವ್ರು ಹೆಂಗೆ ಮಂಜುನಾಥರ ನೋಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಅದು ಆಶ್ಚರ್ಯ. ಯಾಕಂದರೆ ಬೇರೆ ಅದ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡಲಿಕ್ಕೆ, CBI ಮಾಡಲಿಕ್ಕೆ ಅಧಿಕಾರಗಳಿದ್ದಾವೆ, ಅದು ಬೇರೆ. ಸೊ ಏನಾದರೂ ಕಾದು ನೋಡೋಣ. ತಕ್ಷಣ ಹೇಳಲಿಕ್ಕಾಗೋಲ್ಲ. ಎದಕ್ರೆ ಇಲ್ಲ, ಇವತ್ತು ಮಾತಾಡ್ತೀವಿ, ಸಿಗ್ತಾರೆ, ಮಾತಾಡ್ತೀನಿ ಇವತ್ತು.
ಡೈರಿ ಸಿಕ್ಕಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಸರ್. ಹಾಂ ಡೈರಿಯಲ್ಲಿ ಅಕ್ರಮಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಇದೇ ಒಂದು ಪ್ರಶ್ನೆ ಇಲ್ಲ ಆಯ್ತು. ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ, ಅವ್ರು ಮಿಷಿನ್ ಮತ್ತೆ ಕರಿತಾರೆ, ಎಷ್ಟಕ್ಕೆ ಮುಗಿದಿಲ್ಲ ಅವ್ರು, ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಅವಾಗಂದ್ರೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ, ಅದರಲ್ಲಿ ಏನಿದೆ, ಏನು ಬರೀತಾರೆ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತೈತೆ ಅನ್ನೋದು ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂಥ ವಿಚಾರ. ಯಾರು ಮತ್ತೆ ಕರಿಲೇಬೇಕು, ಒಂದೇ ಸಾರಿಗೆ ಏನು ಮುಗಿಯೋಲ್ಲ ರೀ ಅದು. ಸರ್, ಈ ದಾಳಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನು ಎಷ್ಟು ತೋರಿಸುತ್ತೆ ಅನ್ನೋದು ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಇದೆ, ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ರೀ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತಿದೆ ಅಷ್ಟೇ. ಸುದ್ದಿಗೋಷ್ಠಿಯನ್ನು ಮಾಡಿ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಸರ್. ಈ ದಾಳಿ ಸಂಬಂಧಪಟ್ಟ ಬಾವುಲಿ ಚೆಕ್ ಪೋಸ್ಟಲ್ಲಿ ಒಂದು ಆ ರೀತಿ ಒಂದು ಮಂಜುನಾಥ್ ಅಂದಿಲ್ಲ, ಅವ್ರ ಫ್ಯಾಮಿಲಿದು ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರೋಲ್ಲ. ಅವರು ಬ್ರದರ್ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮಿಲಿ ಅವರು ಇದ್ದಾರೆ. ಇವತ್ತಿದ್ದಲ್ಲ, 30 ವರ್ಷದಿಂದ ಮಾಡಿದ್ದಾರೆ. ನಮಗೆ ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರಲ್ಲಿ ಇದೆ ಹೇಳ್ತಾ ಇದ್ರು ಅವರು. ಸೊ ಇರ್ಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರಲ್ಲೇ, ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರಲ್ಲೇ ಇರ್ಬೋದು ರೀ. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ವರ್ಷ ಆಗಿಲ್ಲ. ಅವ್ರು ಕೇಳುವಂಥ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರಿ ಹಸ್ತಾಂತರ ಆಯಿತು, ಆದ ತಕ್ಷಣನೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರ್ಬೋದಾ? ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮೇಲೆ ಅದರ ಸ್ವರೂಪ ಪರಿಣಾಮ ಆಮೇಲೆ ಗೊತ್ತಾಗ್ತದೆ. ಈ ಪ್ರಕರಣ ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಬೆಂಬಲ ಇತ್ತು, ಹಾಗೆ ಹೀಗೆ. ಅದಕ್ಕೆ ತಾವು ಹೆಂಗೆ ಬೆಂಬಲ ಅಂದ್ರೆ ಹೆಂಗ್ರೆ? ಅಂದ್ರೆ ಅವ್ರ ಬೆಂಬಲದಿಂದ ಅವರು ಇವರು 15 ವರ್ಷದಿಂದ ಇಲ್ಲಿ ನಿಮ್ಮ ಪ್ರಭಾವ ಬೆಳೆಸಿದ್ರು, ಹಾಗೆ ಹಿಂಗೆ ಅಂತ ಅಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿದ್ರು ಅಧಿಕಾರಿರಲ್ಲ. ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ರು ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂಥದ್ದು. ಅದು ಎಲ್ಲೇ ಸುತ್ತಾಗ್ತಾರೆ ಇರ್ತಾರೆ ಅವ್ರೆ. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದ್ಸಲ ಸರ್ಕಾರಿ ನೌಕರಿ ಹತ್ತಿ ಬಿಟ್ಟರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರಲಿ. ಇನ್ನೂ ಏನು ಈಗ ತಕ್ಷಣ ಅವರು ನಮ್ಮ ವಿರೋಧ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟು ಅವ್ರು ಏನು ಕರೀತಾರೆ, ಏನು ಕೇಳ್ತಾರೆ, ಅವಾಗ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಯ್ತು. ಈಗ ತಕ್ಷಣ ಹೇಳೋಕ್ಕಾಗಲ್ಲ. ಅವರು ನಮ್ಮ ವಿರೋಧ ಮಾಡ್ತೀರಂತ ತಕ್ಷಣ ಹೇಳೋಕ್ಕಾಗಲ್ಲ. ಮಾಜಿ ಅಬಕಾರಿ ಸಚಿವ ತಿಮ್ಮಾಪುರ ಉಪ್ಪು ತಿನ್ನೋದು ದಾಳಿ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ಈ ರೀತಿ. ಇನ್ನೊಬ್ಬರು ಖರ್ಗೆ ಅವರು ಹೇಳ್ತಾರೆ, ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ದಾಳಿ ಆಗ್ಬೋದು ಅಂತ ಇದ್ದೇದಲ್ಲ. ಈಗ ಚುನಾವಣೆ ಬರ್ತಲ್ಲ, 28 ಬತ್ತಂದ ಬೇಕು. ಇದೆಲ್ಲ ಹೊರಗೆ ಬರ್ತಾವೆ ಇವೆಲ್ಲ. ಅಲ್ಲ, ಅವ್ರು ಹೇಳ್ದು ನಿಜ ಐತಿ. ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರು ಅಥವಾ ಇನ್ವಾಲ್ವ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳುವಂಥ ಅರ್ಥನ ಅದು. ಅವ್ರು ಯಾರನ್ನ ಟಾರ್ಗೆಟ್ ಮಾಡಿಲ್ಲ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪೇನಿದೆ. ಸಿದ್ದರಾಮಯ್ಯ ಜೊತೆಗೆ ಧರ್ಮ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳೇ ಇದ್ದಾವೆ. ಹಾಂ, ಏನಾದರೂ ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ ಈಗ? ಹೆಂಗೆ ಅಳಿದು ಹೆಂಗ್ರೆ ಅದು ಮಾಪ್ ಹೆಂಗೆ ಅಳಿದು? ಯಾವ ಮಾಪನಾಗ ಹಾಕ್ತಾರೆ ಅವ್ರು ಅದನ್ನು? ಅದು ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗ್ಯಾವ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತ್ತು ಸಿದ್ದರಾಮಯ್ಯ. ಮತಭೇದ ಆಗಂಥ ಸಂದರ್ಭ ಏನು ಬಂದಿಲ್ಲ. ಮತಭೇದ ಆಗುವಂಥ ಸಂದರ್ಭ ಯಾವ ಬಂದೇ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗ್ತಿದ್ರು, ಮಂತ್ರಿನೂ ಆಗ್ತಿದ್ರು. ತಪ್ಪಿಸಿದವರೇ ಸಿದ್ದರಾಮಯ್ಯನವರು. ನಿಲ್ಲಿಲ್ಲ ನೋಡಿ, ನಾ 2 ಸಲ ಹೇಳಿದ್ದೀನಿ. ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದರಲ್ಲಿ ಹೋಗಿತ್ತು. ನಮ್ಗೆ ಆಪ್ಷನ್ ಇತ್ತಲ್ಲ, ಫಸ್ಟ್ ಅಧ್ಯಕ್ಷ ನಮಗಿತ್ತು. ಈಗ ಅನ್ವಯ ಆಗಿತ್ತು ಸ್ವಲ್ಪ ಎಲ್ಲರಿಗೂ ಪ್ರಶ್ನೆ ಸರ್. ಇಲ್ಲ ಈಗ
ಬೆಂಗಳೂರು ಅದೇನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರು 2ರಾಗ ಯಾವ ತೋತ್ರ ಅಂತ 2 ತಿಂಗಳಿಂದ ಹೇಳಿದರು. ನಾವು ಮೊದಲೇ ಅಧ್ಯಕ್ಷ ಅಂದರೆ ಇದೆಲ್ಲ ಪ್ರಶ್ನೆ ಬರ್ತಿರಕ್ಕಿಲ್ಲ. ನಾವು 2 ಕೂಡ ನಾವು ಹೇಳಿದ್ದೀವಿ, ಅದು ಇಲ್ಲಿವರೆಗೆ ಜಗಿತು. ಕೊನೆಗೆ ಒಂದೇ ಅಂತ ಮಂತ್ರಿ ಕೊಟ್ಟರು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಭಾಳಷ್ಟು ಸಮಸ್ಯೆಗಳು ಅದರಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ಗೆ ನೀವೆಲ್ಲ ಒಟ್ಟು ಹೇಳುವಂಥದ್ದು. ಯಾಕಂದ್ರೆ ಬೇಗ ಸಚಿವ ಸಂಪುಟ ಆಯಿತು ಅಂತಂದರೆ ಅಟ್ಲೀಸ್ಟ್ ಮಂತ್ರಿ ಆದರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿರೋದ್ರಿಂದ ಇನ್ನೂ ಸಚಿವ ಸಂಪುಟ ಹಂಗೆ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಮ್ಮನ್ನು ನೇಮಿಸಿದ್ದು 3 ಜಿಲ್ಲೆಗೆ ಮಂತ್ರಿಗಳಿಲ್ಲದ ನಮ್ಮನ್ನು ಅದನ್ನು ವೀಕ್ಷಣೆ ಮಾಡಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡಲಿಕ್ಕೆ ನಮ್ಮನ್ನು ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಅದಟ್ಟು ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗಬೇಕು. 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗಬೇಕು. ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಬೇಗ. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲನೂ ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದ್ದಾರೆ ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತದೆ. ಅವ್ರು ಹೋಗಿ ಡೈರೆಕ್ಟ್ರಿಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ ಇವ್ರು ರಿಕಮೆಂಡ್ ಮಾಡಿಲ್ಲದ ಒಂದು ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲಿ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಅದೇ ಸರ್ಕಾರಿ ಜಾಗ ಇವ್ರು ಯಾರೂ ರಿಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀವಿ. ಈ ವಿಚಾರದಾಗ ತಪ್ಪು ಮಾಡಿದಂಥವ್ರು ಹಾಗೆ ಸುಮ್ಮನೆ ಏನೋ ಒಂದು ಇದು ಆಗಿದೆ ತಪ್ಪಿಲ್ಲ, ಅದಕ್ಕೆ ಏನಾದರೂ ಒಂದು ಶಿಕ್ಷೆ ಆಗುತ್ತೆ ಸರ್. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಸ್ವತ್ತದ ಮೇಲೆನ ಪರಿಣಾಮ ಆಗುತ್ತೆ. ಇಲ್ಲ, ಅವೆಲ್ಲ ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮಾನ್ಯ ಚರ್ಚೆ ಮಾಡಿದ್ರು ಮೊನ್ನೆ. ಯಾವ್ದು ಆ ಥರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ. ಅದು ನಂಬರ್, ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಈಗ ಇವ್ರದ್ದು ಮಿನರಲ್ಲು ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದ್ದಾರೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದೇ ಅದನ್ನು ಹೇಳಿದ, ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ದು ಅಂದರು. ಇವರು ಸ್ಪಷ್ಟೀಕರಣ ಲೆಟ್ರ್ ಬರೆದ್ರು ಕೂಡ ಅವ್ರು ಹಾಕಿದ್ದಾರೆ. ಅದೇ ಸಮಸ್ಯೆ ಬಂದು ಈಗ ಇವರು ನಮ್ಮ ಲ್ಯಾಂಡ್ ಅದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟರ್ ಕಿಂತ ಹೋಗ್ತಾ ಇದ್ದೀವಿ, ನಾವೇ ಕೂತು ಹೋಗ್ತಾ ಇದ್ದೀನಿ, ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ ಅವ್ರು, ನಮ್ಮ ಲ್ಯಾಂಡ್ ನಾವು ಕೊಟ್ಟಿಲ್ಲಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದರೆ ಅವರು ಅದನ್ನು ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. ಇದುವರೆಗೆ ಏನು ಅದನ್ನ ಡಿಗ್ಗಿಂಗ್ ಮಾಡಿದ್ದಾರೆ, ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ ಪೆನಾಲ್ಟಿ. ಆಮ್ಯಾಗ ಅದು ಮళ్ళీ ರದ್ದು ಆಗ್ಬೇಕಿಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನು ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗ್ಬೇಕ್ರಿ ಫಸ್ಟು. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟರ್ಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸ್ತಿದ್ದಾರೆ. ಅದೇ ತಿಳಿತಾ ಇಲ್ಲ ರೀ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗೋಲ್ಲ ರೀ. ಈಗ ಕನ್ಫ್ಯೂಸನ್ ಆಗಿ ಆಲ್ರೆಡಿ ಅವ್ರಿಗೆ ನಮ್ಗೆ ಥರ ಡೈರೆಕ್ಟ್ರ್ ಕೊಟ್ಟಾರತ್ತಾರ ಅವರು. ನೀವು ಕೊಟ್ಟಿರಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟ್ರ್ ಹೆಸರಿನಲ್ಲಿ ಆ ಸರ್ವೆ ನಂಬರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗ್ಬೇಕದು. ನೋಡೋಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರ ಅವ್ರೆ. ಈಗ ಅವ್ರ ಮ್ಯಾಗ DC ಹಂಗೆ ತೊಗೊಳ, DC ಕಿಂತ ಹೈಯರ್ ಅಥಾರಿಟಿ ಅವರು. ಅದಕ್ಕೆ ಹೋಗಿ ಅವ್ರಿಗೆ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಬೇಕು. ಹಾಂ, ಹೇಳಿ. ಹೋರಾಟ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಟ್ಕೊಡೋದಿಲ್ಲ ಅಂತ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ರೈತರು ವಿರೋಧ ಮಾಡಿದ್ರೆ ನಾವು ವಾಪಸ್ ತಗೋತೀವಿ ಅಂತ. CM ಕನಸಿನ ಯೋಜನೆ ನಿಲ್ಲಂತ ಅಥವಾ ಆಗುತ್ತಾ? ಅದು ಚರ್ಚೆ ಆಗ್ಬೇಕ್ರಿ. ಅವರು ಅಧ್ಯಕ್ಷರಿದ್ದಾರೆ, CM ಇದ್ದಾರೆ, ವರಿಷ್ಠ ಇದ್ದಾರೆ. ಅವರೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು. ಆಸಕ್ತಿ ತಗೋತಿದ್ದಾರೆ ಅಂತ DK ಅವರು ರೈತರಿಗೆ ಅಷ್ಟೆಲ್ಲ ವಿರೋಧ ಮಾಡಿದ್ರು.
ನೋಡೋಣ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ CM ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಅದು ಹೆಂಗೆ ಅವರಿಷ್ಟು ಪರಿಹಾರ ಮಾಡ್ತಾರೆ ನೋಡೋಣ. ಸರ್ ಈಗ ನೀರಾವರಿ ವಿಚಾರವಾಗಿ ನಿನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಈ ಮುಖ್ಯಮಂತ್ರಿಗಳಾದವರು ಕಾವೇರಿ ತುಂಗಭದ್ರಾಕ್ಕೆ ಕೊಟ್ಟಷ್ಟು ಮಹತ್ವ ಮಾದಾಯಿಗೆ ಹಾಕೊಂಡಿಲ್ಲ. ಈಗ ಇಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಆಗಿರುವಂಥ ಮಾದಾಯಿ ಬಗ್ಗೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಸಮನ್ವಯತೆ ಕೊರತೆ ಇದೆ. ಅದೇನಾದರೂ ಒಂದು ತರಬೇಕು, ನಿಯೋಗ ತೊಗೊಂಡು ಹೋಗ್ತೀರ ಅಂತ ಹೇಳಿದ್ರು ಸರ್. ಮಾರ್ಕೆಟ್ ಈಗೇನಾದರೂ ತೊಗೊಂಡು ಹೋಗಿ ಪ್ಲಾನ್ ಇದೆಯಾ? ಇಲ್ಲ, ಮಾದಾಯಿ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ ನಮಗೆ ಅಧಿಕಾರ ಕೊಟ್ಟಿದೆ. ಆದರೆ ಬಂದದ್ದು ಅದು ಪೊಲ್ಯೂಷನ್ ಪರಿಸರ ಇಲಾಖೆಯಿಂದ ಮತ್ತೆ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅದನ್ನು ನಾವು ಡೆಲ್ಲಿಗೆ ಒಂದು ನಿಯೋಗ ಒಯ್ಯಲೇಬೇಕ್ರೆ ಪರಿಹಾರ ಮಾಡಲಿಕ್ಕೆ. ಇಲ್ಲ, ಈಗ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ ಅಷ್ಟೇ. ಮತ್ತು ಅವರು ಪಾರ್ಟಿಯಾಗಿದ್ದಾರೆ, ಮಾಡ್ತಾರೆ ಅಂತ ಅದರ ಅರ್ಥ ಸಪೋರ್ಟ್ ಇದ್ದಂಗೆ ಇರಲ್ಲ. ಮತ್ತೇನು ಸಪ್ರೇಟ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರು ಪಕ್ಷದ ಮಂತ್ರಿಯಾಗಿ ಅವ್ರಿಗೇನು ಮಾಹಿತಿ ಕೇಳಿದಾರೆ, ಅದೇನು ಬಹಿರಂಗವಾಗಿ ಹೇಳೋದು ಅವಶ್ಯಕತೆ ಇಲ್ಲರಲ್ಲ. ಇದು ಒಂದ್ ಕಡೆ ಎಲ್ಲ ಸಮಾಜದ ಆಡಳಿತ. ಯಾಕಂತಂದ್ರೆ ವಿಜಯಪುರ ಸಂಸದರು ಹೇಳ್ತಾರೆ ದಲಿತರಿಗೆ ಬೇಕು RSS ವಿಷಯ ಅಂತಂದ್ರೆ, ಆದ್ರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡಲ್ಲ. ಎಲ್ಲರೂ ನೀಡಬೇಕಾಗಿಲ್ಲ ರೀ. ಎಲ್ಲದಕ್ಕೂ ಎಲ್ಲ ಹೇಳಕ್ಕೆ ಸಂಬಂಧಪಟ್ಟ ಒಬ್ಬರು ಇದ್ದಾರೆ ಅದಕ್ಕೆ, ಅದು ಹ್ಯಾಂಡಲ್ ಮಾಡಲಿಕ್ಕೆ. ಈಗ RSS ಬಗ್ಗೆ ಮಾಹಿತಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ. ಅವ್ರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಎಲ್ಲರ ಹತ್ರ ಅನಾವಶ್ಯಕ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಬದಲು ಒಬ್ಬರು ಹ್ಯಾಂಡಲ್ ಮಾಡ್ತಾರೆ, ಮಾಡಲಿ. ಈಗ ಮಾಡ್ತಿಲ್ಲ, ಯಾಕೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಈಗ ಬಂದು ಮಾಡ್ತೀವಿ. ಬೆಳಗಾವಿ ಮೀಟಿಂಗ್ ಮಾಡ್ತಾರೆ. ಸಾಧ್ಯ ನಾಳೆ, ಇವತ್ತು ಸೂಟಿ ಇದ್ದಾರೆ, ಇವತ್ತು ನಾಳೆ ವರ್ಕಿಂಗ್ ಡೇ ಇದ್ರೆ ನಾಳೆ ಮಾಡ್ತೀವಿ ಮೀಟಿಂಗ್. ಈ LNT ಬಂದಾಗಿಂದ ಸಮಸ್ಯೆ ಡಬಲ್ ಟೇಬಲ್ ಆಗಿಬಿಟ್ಟದ. ಏನು ಮಾಡಿದ್ರು ಎಲ್ಲ ಕಡೆ ಲಟ್ಟಲ್ಲ ರೀ. ಎಲ್ಲಿ ಮಾಡ್ಯಾರ ಎಲ್ಲ ಕಡೆ ಇಲ್ಲೊಂದ ಅಲ್ಲ, ಎಲ್ಲೆಲ್ಲಿ ಅಡ್ಡಾರ ಅವರೆಲ್ಲ ಹಿಂಗೆ ಮಾಡ್ಯಾರ. ಅಲ್ಲೂ ಸೇಮ್ ಪ್ರಾಬ್ಲಮ. ಬಿಜಾಪುರದಾಗ ಹೋದ್ರೆ ಬಿಜಾಪುರ ಸೇಮ್ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಇಲಾಖೆಯವ್ರು ಅಂತ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಲ್ಲ. ಡಿಸಿಷನ್ ತೊಗೊಳೋರು ಅವರು. ಈಗ ಆಲ್ರೆಡಿ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಮಾಡಬೇಕು. ಇವೆಲ್ಲ ಡಿಸಿಷನ್ ಅವ್ರು ತೊಗೋಬೇಕು. ಓಕೆ. ಮಳೆ ಒಂದೇ ಪರಿಹಾರ, ಬೇರೆ ಏನು ಮಾಡೋರು? ಮಳೆ ಒಂದೇ, ಬೇರೆ ಅದು ಬಿಟ್ಟರೆ ಏನು? ಈಗ ಎಷ್ಟು ಮಳೆ ಬೇಕಾಗುತ್ತೆ ಅಷ್ಟು ಪರಿಹಾರ. ED ರೇಟ್ಸು ಹಿಂದಿ ಒಳಗೆ ಸ್ವಲ್ಪ ಯಾರು ತೋರ ಅದ್ರ ಸಪ್ರೇಟ್ ಮಾಡೋಣ. ಯಾವುದೇ ಥರ ಸಪ್ರೇಟ್ ಮಾಡೋಣ. ಒಳಗೆ ಬಿಡೋದು, ಒಳಗೆ ತೊಗೊಳ. ಅಲ್ಲೇ ಯಾವ ಎರಡು ತೊಗೊಂಬರೋಣ. ಅಲ್ಲೇ ಸರ್ ಒಂದು ಹಿಂದಿ ಬೈಟ್